ವರ್ಮಾ ಅವ್ರ ಹೆಂಡತಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಬನ್ನಿ ರಂಗರಾವ್ ಅವರೇ, ಕೂತ್ಕೊಳ್ಳಿ. ಆಯ್ತು. ಅಣ್ಣ, ಅತ್ಗೆ ಎಲ್ಲಿದ್ದಾರೆ? ನಿನ್ನ ಅತ್ತಿಗೆನೇನಮ್ಮ, ಫಂಕ್ಷನ್ ಅಲ್ವಾ, ನಿನ್ನೆಯಿಂದ ಅವಳು ರೆಡಿ ಆಗ್ತಾನೆ ಇದ್ದಾಳೆ. ಇನ್ನೂ ಮುಗ್ದಿಲ್ಲ ಅನ್ಸತ್ತೆ ಅವಳು ರೆಡಿ ಆಗೋದು. ಹಾಗೆಲ್ಲ ಏನೂ ಇಲ್ಲ ಅತ್ಗೆ, ನಿಮ್ಮಣ್ಣ ಯಾವಾಗ್ಲೂ ಹಾಗೆ ತಾನೆ. ನನ್ ಮೊಮ್ಮಗನ್ನ ರೆಡಿ ಮಾಡಿ ಕರ್ಕೊಂಡ್ ಬರೋದಕ್ಕೆ ಲೇಟ್ ಆಯ್ತಷ್ಟೇ. ಹೌದತ್ಗೆ, ಎಲ್ಲಿ ನಿಮ್ ಮೊಮ್ಮಗ? ಅಲ್ಲಿ ನೋಡಿ, ಬರ್ತಾ ಇದ್ದಾನೆ. Many happy returns of the day, Kanda. Happy birthday, Behan. Thank you. Wish you happy birthday, happy birthday to you. ಏನೇ ಡ್ರೆಸ್ಸಸ್ಸು? MLA ಮನೇಲಿ ಫಂಕ್ಷನ್ ಅಂತ ಇದೆಲ್ಲ ತಗೊಂಬಂದಿದೀವಿ ಸರ್. ಇದು ಅವ್ರಿಗೆ ಇಷ್ಟ ಆಗಲಿ ಅಂತ ವಾಪಸ್ ತಗೊಂಡೋಗ್ತಿದ್ದೀವಿ. ಆಹಾ, ಬ್ರದರ್, ಆ ಡ್ರೆಸ್ ಎಷ್ಟು? 5000 ಸರ್. ಕೊಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್. ಶ್ಯಾಮ, ಏನಂದ್ರೆ? ಇಲ್ಲಿ ನೋಡು, ತಗೋ. ಏನ್ರಿ ಇದು? ಶ್ಯಾಮನೆ ಕೃಷ್ಣ ತುಳಸಿ ಅಂತ ಯಾರು ಗುರ್ತು ಹಿಡಿದಂಗೆ ಇರಬೇಕು ಅಂತಂದ್ರೆ ನೀನು ಈ ಡ್ರೆಸ್ ಹಾಕ್ಕೊಂಡು, ಈ ಹ್ಯಾಟ್ ಹಾಕ್ಕೊಂಡು, ಇಲ್ಲಿ ನೋಡು, ಈ ಗಾಗಲ್ಸ್ ಹಾಕ್ಕೊಂಡು ಹಾಡು ಹೇಳಬೇಕು. ಅಂದ್ರೆ ನಾನಿಲ್ಲಿ ಹಾಡು ಹಾಡೋದಕ್ಕೆ ನೀವ್ ಒಪ್ಕೊಂಡ್ರಿ? ಮಾತಿಗೆ ತಪ್ಪದು ಅಂದ್ರೆ ಪ್ರಾಣ ಹೋಗೋದಕ್ಕೆ ಸಮಾನ ಅಂತ ನೀನ್ ಹೇಳಿದ್ಮೇಲೂ ಕೂಡ ಒಬ್ದೇ ಹೇಗಿರ್ತೀನಿ ಶ್ಯಾಮ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ತಗೋ, ಇದು ಬ್ಲೂಟೂತ್, ಇದು ನಿನ್ನ ಹತ್ರ ಇಟ್ಕೋ. ಅದರಲ್ಲಿ ಇಯರ್ ಬಡ್ಸ್ ಇರುತ್ತೆ, ಅದನ್ನ ನಿನ್ ಕಿವಿಲಿ ಇಟ್ಕೊಂಡು ನಾನ್ ಕೊಡೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಸ್ಟೇಜ್ ಮೇಲೆ ಬಂದು ಹಾಡು ಹೇಳಿ ಬೇಗ ಬಂದ್ಬಿಡು. ಸರಿ. ಓಕೆ ಓಕೆ, ಬೇಗ ರೆಡಿ ಆಗು. ನಾನು ಹೋಗ್ತೀನಿ. ಬಾಯ್. ಕಾಪಾಡ್ದೆ ಕೃಷ್ಣ, ನೀನ್ ಕಾಪಾಡ್ದೆ.
ಇದ್ಯಾರು ಅಖಿಲ್ ಚಿಕ್ಕಪ್ಪನ್ ತರ ಇದ್ದಾರೆ. ಚಿಕ್ಕಪ್ಪ ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ ಕಣೋ, ಸ್ವಲ್ಪ ಹೊತ್ತಾಯ್ತು. ಡ್ಯಾಡಿ, ಅಖಿಲ್ ಚಿಕ್ಕಪ್ಪ ಬಂದಿದ್ದಾರೆ. ಹೇ ಅಖಿಲ್, ನೀನ್ ಯಾವಾಗ ಬಂದು? ಇವಾಗ ಜಸ್ಟ್ ಬಂದೆ ಅಣ್ಣ, ಸ್ವಲ್ಪ ಹೊತ್ತಾಯ್ತು. ಇದೇನಪ್ಪ, ನೀನೊಬ್ನೇ ಬಂದಿದೀಯಾ? ಶ್ಯಾಮ ಎಲ್ಲಿ? ಅದು ಶ್ಯಾಮ ಶ್ಯಾಮ ಅದು ಶ್ಯಾಮ ಶ್ಯಾಮ ಅಂತ ಹೇಳ್ತಾನೆ ಇದೆಯಲ್ಲ ಅಖಿಲ್. ಶ್ಯಾಮ ಎಲ್ಲಿದ್ದಾಳೆ ಅಂತ ನಿನಗ್ ಗೊತ್ತಿಲ್ವಾ? ಅದು ನೀನು ಶ್ಯಾಮ ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ದೀರಾ ಅಂತ ಅತ್ತೆಯವ್ರು ಹೇಳಿದ್ರು. ಅದಕ್ಕೆ ಆಕ್ಚುಲಿ ಅದೇ ಅಂದ್ಕೊಂಡ್ವಿ ಅದಕ್ಕೆ, ಆದ್ರೆ ನಮ್ಮ ಪ್ಲಾನು ರಿವರ್ಸ್ ಆಗೋಯ್ತು. ಪ್ಲಾನ್ ರಿವರ್ಸ್ ಆಗೋದಂದ್ರೆ? ಅಂದ್ರೆ ಅದಕ್ಕೆ ನಾನು ಫ್ಯಾಕ್ಟ್ರಿಗೆ ಹೋಗಿ ಶ್ಯಾಮನ್ನ ಪಿಕಪ್ ಮಾಡಿ ಡಿನ್ನರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಸಡನ್ ಆಗಿ ಶ್ಯಾಮಗೆ ಹೆಡೇಕ್ ಬಂದಿದ್ದಕ್ಕೆ ಪ್ಲಾನ್ ರಿವರ್ಸ್ ಆಗೋಯ್ತು. ಐ ಮೀನ್ ಪ್ಲಾನ್ ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಮನೆಗೆ ಹೊರಟೋದ್ವಿ. ಶ್ಯಾಮನ್ ಒಬ್ಳನ್ನೇ ಮನೇಲಿ ಬಿಟ್ಟು ನೀನ್ ಇಲ್ಲಿ ಬಂದಿದ್ಯಲ್ಲ? ಅಂದ್ರೆ ಅವಳೇ ನನಗೆ ಹೋಗು ಅಂತ ಬಲವಂತ ಮಾಡಿದ್ಲು ಅದಕ್ಕೆ, ಅದಕ್ಕೆ ಬಂದೆ ಅಷ್ಟೆ. ಅವಳಿಗೆ ಹೆಡ್ಡೇಕ್ ಅನ್ನಲ್ಲ, ಸ್ವಲ್ಪ ಹೊತ್ತು ಮಲ್ಕೋತಾಳಂತೆ. ನಾನು ಒಬ್ಬನೇ ಮನೇಲಿದ್ರೆ ಸುಮ್ಮನೆ ಬೋರ್ ಆಗತ್ತೆ ಅಂತ ನನಗೆ ಪಾರ್ಟಿಗೆ ಹೋಗು ಅಂತ ಶ್ಯಾಮನೇ ಹೇಳಿದ್ದು. ಯಾಕೆ ಇವನು ಇಷ್ಟು ಟೆನ್ಷನ್ ಮಾಡ್ಕೊಂತಿದ್ದಾನೆ? ಏನಾಗಿರ್ಬೋದು? ಹೌದು, ನಾವು ಪಾರ್ಟಿಗೆ ಬರ್ತೀವಿ ಅಂತ ನಿನಗೂ ಶ್ಯಾಮಂಗೂ ಗೊತ್ತಿಲ್ಲ ಅಲ್ವಾ? ಅತ್ತೆ ಅಂತೂ ನಿಮಗೆ ಹೇಳಿಲ್ವಲ್ಲ? ಮತ್ತೆ ನಿಮ್ಗೆ ಪಾರ್ಟಿ ಬಗ್ಗೆ ಗೊತ್ತಾಯ್ತು? ಅದು ಅದಕ್ಕೆ ಮಮ್ಮಿ ಹೇಳ್ದಿದ್ರು ಕೂಡ ಈ ಪಾರ್ಟಿ ವಿಷಯ ನನಗೆ ಗೊತ್ತಿತ್ತು ಅದಕ್ಕೆ. ಅದೇ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾ ಇರೋದು. ಹೇಗೋ ಗೊತ್ತಾಗಿರುತ್ತೆ ಐಶ್ವರ್ಯ, ಅದಕ್ಕಿಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಬೇಕಾ? ಇದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ. ಯಾರು ಹೇಳ್ತಿದ್ರು ಈ ಪಾರ್ಟಿ ಬಗ್ಗೆ ಅಖಿಲ್ಗೆ ಹೇಗ್ ಗೊತ್ತಾಯ್ತು ಅಂತ ಕುತೂಹಲ ಅಷ್ಟೇ. ಅದಕ್ಕೆ ಯಾಕೆ ಅಷ್ಟು ಕುತೂಹಲ ಐಶ್ವರ್ಯ? ಗಂಗಾಧರ್ ಕೊಟ್ಟಿರೋ ಇನ್ವಿಟೇಷನ್ ಕಾರ್ಡ್ನ ಮನೇಲಿ ನೋಡಿರ್ತಾನೆ, ಅದನ್ನ ನೋಡಿ ಪಾರ್ಟಿ ಬಗ್ಗೆ ತಿಳ್ಕೊಂಡಿರ್ತಾನೆ. ಡ್ಯಾಡಿ ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡಿ. ಇನ್ವಿಟೇಷನ್ ನಾನು ನೋಡಿದೆ, ಅದಕ್ಕೆ ಇಲ್ಲಿಗೆ ಬಂದೆ. ಐಶ್ವರ್ಯ, ನಿನ್ನ ಕುತೂಹಲ ಹೋಯ್ತಾ? ಬನ್ನಿ ಎಲ್ಲ ಕೂತು ಮಾತಾಡೋಣ.
ಅಖಿಲ್, ಡ್ಯಾಡಿ ಏನಾಯ್ತು? ಯಾಕೋ ಅಷ್ಟು ಟೆನ್ಷನ್ ಆಗ್ತಿದ್ಯಾ? ಏನಾಯ್ತು? ಅದು ಅದು ಈ ಫಂಕ್ಷನಲ್ಲಿ ಶ್ಯಾಮ ಹಾಡು ಹೇಳ್ತಾಳೆ ಡ್ಯಾಡಿ. ಏನು ನೀನ್ ಹೇಳ್ತಿರೋದು? ಶ್ಯಾಮ ಹಾಡು ಹೇಳಕೊಳ್ತಿದ್ದಾಳ ನಿಮ್ಮಮ್ಮನ ಮುಂದೆ? ಹೇಳೋ. ಹೌದು ಡ್ಯಾಡಿ. ಅಯ್ಯಯ್ಯೋ, ಹೇಗೋ ಹಾಡ್ತಾಳೆ? ನಿಮ್ಮಮ್ಮನ ಮುಂದೆ ಶ್ಯಾಮ ಹೇಗೋ ಹಾಡ್ತಾಳೆ? ಸಿಕ್ಕಾಕೊಂಡ್ಬಿಡ್ತೀರಲ್ಲ. ಡ್ಯಾಡಿ, ಶ್ಯಾಮನ ಯಾರು ಗುರ್ತು ಹಿಡಿದೇ ಇರೋದಕ್ಕೆ ಅಂತ ಒಂದು ಏರ್ಪಾಡು ಮಾಡಿದ್ದೀನಿ ಡ್ಯಾಡಿ. ಆದ್ರೂ ಸರಿ, ನೀನ್ ತುಂಬಾ ದೊಡ್ಡ ರಿಸ್ಕ್ ತಗೊಂತಿದ್ಯಾ ಅನ್ಸ್ತಿದೆ. ನೀವೇನು ಗಾಬರಿ ಆಗ್ಬೇಡಿ ಡ್ಯಾಡಿ. ಆ ಕೃಷ್ಣ ಇದಾನಲ್ವಾ, ಶ್ಯಾಮನ ಕೃಷ್ಣನೇ ಕಾಪಾಡ್ತಾನೆ. ಓ, ಏನು ಅಪ್ಪ ಮಗ ಏನೋ ಮಾತಾಡ್ಕೋತಿರೋ ಹಾಗಿದೆ? ಏನಿಲ್ಲ ಏನಿಲ್ಲ ಐಶ್ವರ್ಯ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ ಬಗ್ಗೆನಾ? ಹೌದು, ನೀನ್ ಲಾ ಪಾಯಿಂಟ್ ಚೆನ್ನಾಗಿ ಹಾಕ್ತೀಯ ಅಂತ, ನೀನು ಕ್ರಾಸ್ ಎಕ್ಸಾಮಿನೇಷನ್ ಅದ್ಭುತವಾಗಿ ಮಾಡ್ತೀಯ ಅಂತ, ನೀನ್ ಲಾಯರ್ ಆಗಿದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ ಮಾತಾಡ್ತಾ ಇದ್ವಿ. ಏನಕಿಲ್, ಅಷ್ಟೇ ಅಲ್ವಾ? ಹೌದು ಅದಕ್ಕೆ ಅಷ್ಟೇ. ನಿಮ್ಮ ಬಗ್ಗೆನೇ ತುಂಬಾ ಹೊಗಳ್ತಾ ಇದ್ವಿ ಅಷ್ಟೇ. ಬನ್ನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಆಹ್ವಾನ ಸ್ವೀಕರಿಸಿ ನಮ್ಮ ಮೊಮ್ಮಗನ ಜನ್ಮದಿನ ಸಂಭ್ರಮಕ್ಕೆ ಬಂದು ನನ್ನ ಚಿರಂಜೀವಿಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ನಮ್ಮ ಮನೇಲಿ ಎಲ್ರಿಗೂ ಹಾಡಂದ್ರೆ ತುಂಬಾ ಇಷ್ಟ. ಅದು ಸಿನಿಮಾ ಹಾಡಾಗ್ಲಿ, ಲಲಿತ ಗೀತೆ ಆಗ್ಲಿ, ಭಕ್ತಿ ಗೀತೆ ಆಗ್ಲಿ, ಏನಾದ್ರೂ ಸರಿ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಿಮಗೆ ಗೊತ್ತೇ ಇದೆ, ಈಗೀಗ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿ ಅನ್ನೋ ಹೊಸ ಸಿಂಗರು ತುಂಬಾ ಇಂಪಾಗಿ ಹಾಡ್ತಿದ್ದಾರೆ. ಅವರ ಹಾಡನ್ನು ಕೇಳಿ ನಮ್ಮ ಮನೆಯವರೆಲ್ಲ ಆ ಕೃಷ್ಣ ತುಳಸಿಗೆ ಫ್ಯಾನ್ ಆಗಿದ್ದೀವಿ. ಫೋನ್ ಬರ್ತಿದೆ, ಒಂದು ನಿಮಿಷ ಬರ್ತೀನಿ. ಹಲೋ. ಹೇಳ್ರಿ. ಶ್ಯಾಮ, ಗಂಗಾಧರ್ ಅವರು ಕೃಷ್ಣ ತುಳಸಿ ಬಗ್ಗೆ ತುಂಬಾ ಹೊಗಳ್ತಾ ಇದ್ದಾರೆ. ಕೇಳಿಸ್ಕೊತಾ ಇದೀನಿ ರೀ. ಸ್ವಲ್ಪ ಹೊತ್ತಲ್ಲೇ ನಿನ್ ಹಾಡು ಶುರುವಾಗತ್ತೆ. ನಿನ್ನ ಕರ್ಕೊಂಡು ಹೋಗೋದಕ್ಕೆ MLA ಅವ್ರ PA ಬರ್ತಾರೆ. ನೀನ್ ರೆಡಿ ಅಲ್ವಾ? ಹಾ, ರೆಡಿ ಆಗಿದ್ದೀನಿ. ಮಮ್ಮಿಯವರಿಗೆ ಅನುಮಾನ ಬರ್ದಿದ್ದ ಹಾಗೆ
ಹುಷಾರಾಗಿ ಸ್ಟೇಜ್ ಮೇಲೆ ಹೋಗಿ ಹಾಡು ಹೇಳಬೇಕು. ಅರ್ಥ ಆಯ್ತಾ? ಹಾ ಓಕೆ ರೀ. ಓಕೆ, ಆಲ್ ದಿ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೆಕ್ಸ್ಟ್ ನಿಮ್ ಪ್ರೋಗ್ರಾಮೇ ಮೇಡಮ್. ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಮೇಡಮ್. ಅಂಥ ಕೃಷ್ಣ ತುಳಸಿ ಹಾಡನ್ನ ನನ್ನ ಮೊಮ್ಮಗನ ಬರ್ತ್ಡೇ ಸಂದರ್ಭದಲ್ಲಿ ನಿಮ್ಗೆಲ್ಲ ಕೇಳಿಸ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಏನ್ ಮಮ್ಮಿ, ಆ ಕೃಷ್ಣ ತುಳಸಿನ ಆಕಾಶಕ್ಕೆ ಏರಿಸ್ತಿದ್ದಾರೆ. ಏರಿಸ್ಲಿ ಬಿಡೆ, ತುಂಬಾ ಮೇಲ್ ಹೋದ್ರೆ ಕೆಳಗ್ ಬೀಳ್ಲೇಬೇಕು. ನಮ್ಮ ಕೃಷ್ಣ ತುಳಸಿ ಅವರು ಒಪ್ಕೊಂಡು ಹಾಡೋದಿಕ್ ಬಂದಿದ್ದಕ್ಕೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ, ಕೃಷ್ಣ ತುಳಸಿ ಅವರು ಬರ್ತಾ ಇದ್ದಾರೆ. ಈ ಪರ್ಸನಾಲಿಟಿನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಹೇಳಿ. ಜೋಳಿಗಿಷ್ಟು ಬಿಲ್ಡಪ್ ಬೇಕಾ ಮಮ್ಮಿ? ಆ ಕೃಷ್ಣ ತುಳಸಿ ನಮ್ಗೀಗ ಅಗತ್ಯ ಇದ್ದಾಳೆ. ಈ ಬಿಲ್ಡಪ್ ಎಲ್ಲ ನಮಗ್ ಅಗತ್ಯ ಇಲ್ಲ. ನಮ್ ಕೆಲ್ಸ ನಮಗ್ ಮುಖ್ಯ. ಸ್ವಲ್ಪ ತಾಳ್ಮೆಯಿಂದ ಇರು. ಎಲ್ರಿಗೂ ನಮಸ್ಕಾರ. ಇಷ್ಟು ಗಣ್ಯ ವ್ಯಕ್ತಿಗಳ ಮುಂದೆ ಹಾಡ್ ಹಾಡೋ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ MLA ಗಂಗಾಧರ್ ಅವ್ರಿಗೆ ನಾನು ಮನಸ್ಫೂರ್ತಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಎಲ್ರನ್ನೂ ನೋಡ್ತಿದ್ರೆ ನನಗೂ ನನ್ನ ಹಾಡ್ಗೂ ಇಷ್ಟು ಜನ ಅಭಿಮಾನಿಗಳಿದಾರಾ ಅಂತ ನನಗೆ ಮೊದಲನೇ ಸಲ ಅರ್ಥ ಆಯ್ತು. ಇಷ್ಟು ದಿನ ನಾನು FM ಸ್ಟೇಷನ್ನಲ್ಲಿ ಹಾಡ್ತಿದ್ದಾಗ ನೀವು ಬೇರೆ ಜಾಗದಿಂದ ಕೇಳ್ತಿದ್ರಿ. ಇವತ್ತು ಮೊದಲನೇ ಸಲ ನಿಮ್ ಮುಂದೆ ನಿಂತು ಹಾಡ್ ಹಾಡೋ ಅದೃಷ್ಟ ನನಗ್ ಸಿಕ್ಕಿದೆ. ನನ್ನ ಹಾಡನ್ನ ಇಷ್ಟು ಅಭಿಮಾನದಿಂದ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿರೋ ನೀವೆಲ್ಲ ನನಗೆ ನನ್ನ ಕುಟುಂಬದವ್ರ ಹಾಗೆ ಕಾಣ್ತಿದ್ದೀರಾ. ನನ್ನ ಕುಟುಂಬದವ್ರ ಮುಂದೆ ನಿಂತು ಹೀಗೆ ಹಾಡ್ತಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಜವಾಗ್ಲೂ ಈ ದಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ದಿನ ಅಂತ ಹೇಳ್ತಾ ಹಾಡಕ್ಕೆ ಶುರು ಮಾಡ್ತಾ ಇದ್ದೀನಿ.